ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಇವತ್ತು ಮಂತ್ಲಿ ಎಕ್ಸ್ಪೈರಿ, ಆದ್ರೆ ಮಾರ್ಕೆಟ್ ಅದು ಎಕ್ಸ್ಪೈರಿ ಆಗೋಗಿದೆ, ಅಂದ್ರೆ ಸತ್ತೋಗಿದೆ. ಏನು ಮೂಮೆಂಟಮ್ ಇಲ್ಲ ನೋಡಿ. ಬೆಳಿಗ್ಗೆ ಒಂದು ಪಾಸಿಟಿವ್ ಆಗಿತ್ತು, ನಿನ್ನೆ ಕ್ಲೋಸಿಂಗ್ ಗಿಂತ ಗ್ಯಾಪ್ ಅಪ್ ಓಪನ್ ಆಯ್ತು, ಮೇಲೆ ಹೋಗಂಗಾಯ್ತು. ನಮ್ಮ ಲೈನ್ ಅಲ್ಲೇ ರಿಜಿಸ್ಟ್ರೇಷನ್ ತಗೊಂಡು ಮತ್ತೆ ವಾಪಸ್ ಬಿದ್ದಿದ್ದು ಈ ಡಾಟೆಡ್ ಲೈನ್ ಇಂದ ಈ ಡಾಟೆಡ್ ಲೈನ್ ವರೆಗೆ ಬಂದಿದೆ. ಅದಾದ್ಮೇಲಿಂದ ಮಾರ್ಕೆಟ್ ಎಲ್ಲೂ ಹೋಗಿಲ್ಲ, ಒಂದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಇದ್ರ ಮಧ್ಯದಲ್ಲಿ ಒಂದು ಮೂವ್ಮೆಂಟ್ ಕೊಟ್ಟಿದೆ, ಆ ಒಂದು ಮೂವ್ಮೆಂಟ್ ಇಲ್ಲಿವರೆಗೆ ಬಂದಂತ ಮಾರ್ಕೆಟ್ ವಾಪಸ್ ಹೋಗಿದೆ. ಸೊ ನಾವು ಬೆಳಿಗ್ಗೆ ನಾವು ಒಂದು ಡೈರೆಕ್ಷನ್ ಸಿ ಕಡೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ತಿರ್ಗಾ ರೀಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ, ಸ್ವಲ್ಪ ಆಗ್ಬೋದು ಅಂತ. ಬಟ್ ಅದು ಕೊಡ್ಲಿಲ್ಲ, ಸ್ಟಾಪ್ ಲಾಸ್ ಆಯ್ತು. ಸೊ ಫಸ್ಟ್ ಟ್ರೇಡ್ ಸ್ಟಾಪ್ ಲಾಸ್ ಆಯ್ತು, ಮತ್ತೆ ನಾವು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಮಧ್ಯದಲ್ಲಿ ಸುಮ್ನೆ ಕೂರ್ಸಿದ್ವಿ. ಯಾಕೆ ಅಂತ ಹೇಳಿದ್ರೆ ಮಧ್ಯೆ ಮಧ್ಯೆ ತಿರ್ಗಾ ಮಾಡ್ತಾ ಹೋದ್ರೆ ಲಾಸ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಬೇಡ ಅಂತೇಳಿ ಸುಮ್ನೆ ಕೂತಿದ್ವಿ. ಅದಾದ ನಂತರ ಅದಾದ್ಮೇಲಿಂದ ಅದು ಟಾರ್ಗೆಟ್ ಆಕ್ಚುಲಿ ಕೊಟ್ಟಿದೆ, ಕೆಲವರಿಗೆ 20 ಪೈಸಾ 80 ಪೈಸಾದಲ್ಲಿ ವ್ಯತ್ಯಾಸ ಆಗಿತ್ತು. ಅದು ನಾವು ಸ್ಟಾಪ್ ಲಾಸ್ ಅಂತಾನೆ ಕನ್ಸಿಡರ್ ಮಾಡಿದ್ವಿ. ಅದಾದ್ಮೇಲಿಂದ ಮಾರ್ಕೆಟ್ ಸೀದಾ ಬರ್ಬೇಕಾದ್ರೆ ನಾವೊಂದು ಎರಡನ್ನು, ಯಾವುದು 23,750 23,750 ನಾವು ಎರಡು ಸ್ಟ್ರೈಕ್ ಪ್ರೈಸ್ ಅನ್ನ ತಗೊಳಕ್ಕೆ ಹೇಳಿದ್ವಿ. 15 ರೂಪಾಯಿ ಈಚ್ ಇತ್ತು. ಎಷ್ಟು ಗಂಟೆಗೆ? 23,750 ಸಿಇ ಅಂಡ್ ಪಿ 15 ರೂಪಾಯಿ. 1:20ಕ್ಕೆ 1:20ಕ್ಕೆ ತಗೊಳ್ಳೋಗಿದ್ದು ಟಾರ್ಗೆಟ್ ಓಪನ್ ಆಯ್ತಾ. ರಿಸ್ಕ್ 750. ಸರಿಯಾ? ಈ ರೀತಿ ಇದ್ದಂತ ಮಾರ್ಕೆಟ್ ಏಕ್ದಮ್ ಎಷ್ಟು ಗಂಟೆಗೆ? 1:37ಕ್ಕೆ 20ಕ್ಕೆ ತಕೊಂಡಿದ್ದು 37, 17 ನಿಮಿಷದಲ್ಲಿ 130 ರೀಚ್ ಆಗಿದೆ. ಸೊ 130 ರೀಚ್ ಆಗಿ ಅದಾದ್ಮೇಲಿಂದ ವಾಪಸ್ ಬಂದಿದೆ. ಅಷ್ಟೊಳಗೆ ಏನಾಯ್ತು, ನಾವು ಸ್ಟಾಪ್ ಲಾಸ್ ಅನ್ನ ಟ್ರಯಲ್ ಮಾಡಿತ್ತು 78ಕ್ಕೆ. ಸೊ ಅಲ್ಲಿ ನೋಡ್ಬೋದು ನಾವು, ಇಲ್ಲಿ 15ರಿಂದ 78ವರೆಗೆ, ಅಂದ್ರೆ ಇಲ್ಲೊಂದು 63 ಪಾಯಿಂಟ್ ಈ ಒಂದು ಲಾಟ್ ಅಲ್ಲಿ ಇತ್ತು. ಅದಾದ ಮೇಲೆ ಕೂಡ ಸಿಇ 30 ರೂಪಾಯಿ ನಮ್ಮ ಎರಡದ್ದು ಆವರೇಜ್ ಕಾಸ್ಟ್ ವರೆಗೂ ಬಂದಿತ್ತು. ಸೊ ಇವತ್ತು ಟೋಟಲಿ ನಾವು 78 ಪಾಯಿಂಟ್ಸ್ ವರೆಗೂ ಕ್ಯಾಪ್ಚರ್ ಮಾಡಿದ್ವಿ. ಸೊ ಇದೊಂದು ಮೂಮೆಂಟಮ್. ಆ ಮೂಮೆಂಟಮ್ ಅನ್ನ ನಾವು ರೈಟ್ ಟೈಮ್ ಅಲ್ಲಿ ತಗೊಂಡಿದ್ವಿ. ಆ ರೈಟ್ ಟೈಮ್ ಅಲ್ಲಿ ಈಗ ಮೇಲೆ ಹೋಗಿ ವಾಪಸ್ ಬಂದಿದೆ. ಅದಾದ್ಮೇಲಿಂದ ನಾವು ಸಿ ನಲ್ಲೂ ಸಹ ಮಾಡಿದ್ವಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ. ಅಲ್ಲಿ 130 ಪಾಯಿಂಟ್ ಮೂವ್ ಆದಾಗ ಇಲ್ಲಿ ನೋಡಿ ಇದೇನಾಗಿದೆ, ಇದು ಗ್ರೀನ್ ಅಲ್ಲೇ ಇದೆ ಈ ಕ್ಯಾಂಡಲ್. ಕರೆಕ್ಟ್ ಅಲ್ವಾ? ಇದೇನು ಮೂವ್ ಆಗಿಲ್ಲ, ಅಲ್ಲೇ ಇತ್ತು. ಸೊ ಲೋ ನೋಡಿದ್ರು, ಲೋ ಬಂದಿದ್ದು ಅವಾಗ ಲೋ ಬಂದಿದ್ದು 10 ರೂಪಾಯಿ ಮಾತ್ರ, ನಾವು ತಗೊಂಡಿದ್ದು 15 ರೂಪಾಯಿ. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಅಗೇನ್ ಅದೇ ಕ್ಯಾಂಡಲ್ ರಿವರ್ಸ್ ಬಂದಾಗ 40, ನೆಕ್ಸ್ಟ್ ಕ್ಯಾಂಡಲ್ ನೋಡಿ 31. ಸೊ ನಾವು ಎರಡರದ್ದು ಆವರೇಜ್ ತಗೊಂಡಿದ್ದು 15 ರೂಪಾಯಿ ನಾವು ಬೈ ಮಾಡಿದ್ದು. ಟೋಟಲ್ ಎಷ್ಟು? 30 ರೂಪಾಯಿ. ಸೊ ಆ 30 ರೂಪಾಯಿನ ಸಿಇ ಕೊಟ್ಟಿದೆ, ಅಲ್ಲಿ ನಮ್ಗೆ 78 ರೂಪಾಯಿ ಪ್ರಾಫಿಟ್ ಬಂದಿದೆ. ಈ ರೀತಿ ಇವತ್ತೊಂದು ಟ್ರೇಡ್ ಸಿಕ್ಕಿತ್ತು. ಮತ್ ಮಾರ್ಕೆಟ್ ತಿರ್ಗಾ ಎಲ್ಲೂ ಹೋಗ್ತಾ ಇಲ್ಲ, ಡಿಕೆ ಮಾಡ್ತಾ ಇದೆ. ಸಿಇನು ಡಿಕೆ ಮಾಡ್ತಾ ಇದೆ, ಪಿಇನು ಡಿಕೆ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಪಿಇನು ಡಿಕೆ ಮಾಡ್ತಾ ಇದೆ. ಈ ಮೂವ್ಮೆಂಟ್ಸ್ ಅನ್ನೆಲ್ಲ ಕಲ್ತಿರ್ಬೇಕು, ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಲಾಕ್ ಆಗ್ತೀವಿ. ಲಾಕ್ ಆಯ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಈಗ ಇವತ್ತು ಸುಮಾರು ಜನ ಏನ್ ಮಾಡಿರ್ತಾರೆ, ಕೆಲವ್ರದೆಲ್ಲ ಒಂದು ಸ್ಟ್ರಾಟಜಿ ಇದೆ. ಏನು? ಫಸ್ಟ್ ಕ್ಯಾಂಡಲ್ ಗ್ರೀನ್ ಆಯ್ತು ಅಂದ್ರೆ ನಾವು ಸಿ ಕಡೆನೆ ನೋಡ್ಬೇಕು ಅಂತ. ಸಿ ಕಡೆ ನೋಡ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ಇಲ್ಲಿ ಮೂಮೆಂಟಮ್ ಬರೋದೇ ಇಲ್ಲ. ನೋಡಿ ಸಿ ನೋಡಿ, ಏನು ಮೂಮೆಂಟಮ್ ಇಲ್ಲ. ಗ್ರೀನ್ ಕ್ಯಾಂಡಲ್ 1 2 3 4 ಸೈಜು ಚಿಕ್ಕದಾಗ್ತಾ ಇದೆ. ಕರೆಕ್ಟ್ ಅಲ್ವಾ? ಎಲ್ಲೂ ಮೂಮೆಂಟಮ್ ಇಲ್ಲ. ಪುಟ್ ಸೈಡ್ ನೋಡೋಣ ಅಂದ್ರೆ ಪುಟ್ಟು ಇಲ್ಲ. ಸೊ ಒಂದೇ ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಹೋಲ್ಡ್ ಆಗಿದೆ. ಕರೆಕ್ಟ್ ಅಲ್ವಾ? ಯಾವ್ದು ಮೂಮೆಂಟಮ್ ಇಲ್ಲ. ಆದ್ರೆ ಏನಾಗುತ್ತೆ, ಇವತ್ತು ಓವರ್ ಟ್ರೇಡ್ ಮಾಡಿಸುತ್ತೆ. ನಾವೀಗ 15 ನಿಮಿಷಲ್ಲಿ ಇದ್ದೀವಿ, 15 ನಿಮಿಷಲ್ಲಿ ಇದ್ದು 2 ಟ್ರೇಡ್ ಮಾಡಿ ಇವತ್ತು ಪ್ರಾಫಿಟಬಲ್ ಆಗಿ ಕ್ಲೋಸ್ ಮಾಡಿದ್ವಿ. ಆದ್ರೆ ಕೆಲವ್ರು ಏನ್ ಮಾಡಿರ್ತಾರೆ, ಇಲ್ಲಿ ಓವರ್ ಟ್ರೇಡ್ ಬೀಳುತ್ತೆ ಪಿ, ಅದೇನು 5 ನಿಮಿಷ ಹಾಕೊಂಡಿರ್ತಾರೆ. ಕೆಲವ್ರದೆಲ್ಲ 5 ನಿಮಿಷ ಟೈಮ್ ಫ್ರೇಮ್, 5 ನಿಮಿಷ ಟೈಮ್ ಫ್ರೇಮ್ ಅಲ್ವಾ? ಏನಾಗುತ್ತೆ ಈಗ, ಈ 5 ನಿಮಿಷದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಮಾರ್ಕೆಟ್ ನೋಡಿ, ಒಂದು ಕ್ಯಾಂಡಲ್ ಒಳಗೆ ಇಲ್ಲಲ್ಲೇ ಕೂತಿದೆ. ಬಟ್ ನಾವೇನ್ ಮಾಡಿರ್ತೀವಿ, ಇಲ್ಲಿ ಫಾಲ್ ಆಯ್ತು ಅಂತ ಹೇಳಿ ಪುಟ್ ತಗೊಳ್ತೀವಿ, ನೆಕ್ಸ್ಟ್ ವಾಪಸ್ ಬಂದದ್ದು ಸ್ಟಾಪ್ ಲಾಸ್ ಇಟ್ಟಾಗಿರುತ್ತೆ. ಹಂಗಾರೆ ಮೇಲ್ ಹೋಗುತ್ತೆ ಅಂತ ಸಿಹಿ ತಗೊಳಕ್ ಹೋದಾಗ ಮತ್ತಿರ್ಗ ವಾಪಸ್. ಸೊ ಈ ರೀತಿ ಆಟಾಡಿಸಿ ಎಲ್ಲರದು ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಕಲ್ತ್ ಮಾಡಿದ್ರೆ ಇದು ವಿದ್ಯೆ ಚೆನ್ನಾಗಿ ವರ್ಕ್ ಆಗುತ್ತೆ, ಇಲ್ದಿದ್ರೆ ಒಟ್ರಾಸಿ ಗ್ಯಾಮ್ಲಿಂಗ್ ಆದಂಗೆ ಆಗುತ್ತೆ. ಸೊ ಕಲೀಲಿಕ್ಕೆ ನಿಮ್ಗೆ ಆಲ್ ಇನ್ ಒನ್ ಕೋರ್ಸ್ ನಾವು ಇಟ್ಟಿದೀವಿ. 1 ವರ್ಷ ನಿಮ್ಮೊಟ್ಟಿಗೆ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಮಾಡ್ತೀವಿ, ಕೈ ಹಿಡಿದು ಕರ್ಕೊಂಡು ಹೋಗ್ತೀವಿ. ನಿಮ್ಗೆ 1 ಇಯರ್ ಅಲ್ಲಿ 220 ರೀತಿ ಟ್ರೇಡಿಂಗ್ ಡೇಸ್ ಅನ್ನ ನಿಮ್ಗೆ ಇಲ್ಲಿ ಅರ್ಥ ಮಾಡಿಸ್ತೀವಿ. ಲಾಸ್ಟ್ 5 ಡೇಸ್ ಬಾಕಿ ಇದೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ತಿರ್ಗಾ ಅದು ಓಪನಿಂಗ್ ಇಲ್ಲ. ಓಕೆನಾ? ಸೊ ಈಗ ನಾವು ನಮ್ಮ 1 ಅವರ್ ಝೋನ್ ಅನ್ನ
ಡಿಸ್ಕಷನ್ ಮಾಡೋಣ. 1 ಅವರ್ ಝೋನ್ ಅಲ್ಲಿ ನೋಡಿ 4 ಕ್ಯಾಂಡಲ್, 1 2 3 4. ಮಾರ್ಕೆಟ್ ಏನಾಯ್ತು ಇವತ್ತು? 1 ಅವರ್ ಝೋನ್ ಆದಾಗ ಮಾರ್ಕೆಟ್ 1 2 3 4 ಆದಾಗ ಮಾರ್ಕೆಟ್ ಡೌನ್ ಅಲ್ಲಿ ಇದ್ದಂತ ಮಾರ್ಕೆಟ್ ಬ್ರೇಕ್ ಮಾಡಿ ಹೊರಗೆ ಹೋಗಂಗ್ ಮಾಡಿ ವಾಪಸ್ ಕ್ಲೋಸಿಂಗ್ ಒಳಗೆ ಕೊಟ್ಟಿದ್ದಾನೆ. ಸೊ ಈ ಕಡೆ ಸಿಇ ಇಲ್ಲಿ ರೀಟೆಸ್ಟ್ ಆಗಿಲ್ಲ, ಕರೆಕ್ಟ್ ಅಲ್ವಾ? ಇಲ್ಲಿ ಎಂಟ್ರಿ ತಗೊಂಡವ್ರಿಗೂ ರೀಟೆಸ್ಟ್ ಆಗಿಲ್ಲ ಸಿಇ ಕಡೆಗೆ. ಅಂಡ್ ಪುಟ್ ಸೈಡ್ ತಗೊಳಕ್ ಹೋದ್ರೆ ಪುಟ್ ಸೈಡ್ ಅಷ್ಟೇ, ಇಲ್ಲಿ ರೀಟೆಸ್ಟ್ ಆಗಿ ಹೋಗಿದ್ರೆ ಚೆನ್ನಾಗಿರ್ತು. ಇದು ಬ್ರೇಕ್ಔಟ್ ಟ್ರೇಡ್ ಅಲ್ಲೇ ಒಂದ್ಸಲಿ ಬಂದು 1.5 ಬಂದಿದೆ. ಸೊ ಇವತ್ತು 1 ಅವರ್ ಝೋನ್ ನಿಮಗೆ ಯಾವುದೇ ರೂಲ್ಸ್ ಅಲ್ಲಿ ನಿಮಗೆ ಟ್ರೇಡ್ ಅನ್ನ ಕೊಟ್ಟಿಲ್ಲ. ಸೊ ರೂಲ್ಸ್ ಅಲ್ಲಿ ಟ್ರೇಡ್ ಕೊಟ್ಟಿಲ್ಲ ಅಂದಾಗ ನಾವು ಟ್ರೇಡ್ ಅನ್ನ ಮಾಡಬಾರ್ದು. ಆದ್ರೆ ನಾವೇನ್ ಮಾಡ್ತೀವಿ, ಜಬರ್ದಸ್ತ್ ಅಲ್ಲಿ ಇವತ್ತು ಟ್ರೇಡ್ ಇಲ್ದಿದ್ರೆ ಹೆಂಗೆ, ಇವತ್ತು ಮಂತ್ಲಿ ಎಕ್ಸ್ಪೈರಿ ನಮ್ಗೆ ಬೇಕೇ ಬೇಕು ಅಂತ ಮಾಡಕ್ ಹೋಗ್ತೀವಿ, ನಾವು ಸಿಕ್ಕಾಕೊಳ್ತೀವಿ. ನೋಡಿ ಈಗ ಟೈಮು 2:40, ಕರೆಕ್ಟ್ ಅಲ್ವಾ? 2:40ವರೆಗೂ ಮಾರ್ಕೆಟ್ ಏನು ಮೂಮೆಂಟಮ್ ಇಲ್ಲ, ನ್ಯೂಟ್ರಲೈಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಅವನಿಗೆ ಇವತ್ತು 750 ಇರಬೇಕು, ಅದಕ್ಕೆ ಅವ್ನು ನ್ಯೂಟ್ರಲೈಸ್ ಮಾಡ್ತಾನೆ. ಮೂವ್ಮೆಂಟ್ ಮಾಡಿ ಮಾಡಿ ಡಿಕೆ ಮಾಡ್ತಾ ಇದ್ದಾನೆ. ನೀವು 2 ಸ್ಟ್ರೈಕ್ ಪ್ರೈಸ್ ಅನ್ನ ತೆಗೆದು ನೋಡಿದ್ರು 750 ₹10 ₹4 ಇದೆ, ಕರೆಕ್ಟ್ ಅಲ್ವಾ? ಪುಟ್ ಆಪ್ಷನ್ ಅಲ್ಲಿ ₹10 ಮತ್ತೆ ಇದರಲ್ಲಿ ಕಾಲ್ ಆಪ್ಷನ್ ಅಲ್ಲಿ ₹5 ₹15. ಇನ್ನೊಂದು ಟೈಮ್ ಎಷ್ಟಿದೆ? ಇನ್ನೊಂದು 1 ಅವರ್ ಇದೆ. 1 ಅವರ್ ಅದು ಡಿಕೆ ಆಗುತ್ತೆ. ಸೊ ಅವನು ಇವತ್ತು ಏನು ಕೊಡಕ್ಕೆ ಮನಸ್ಸಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ 15 ನಿಮಿಷದಲ್ಲಿ ಏನೋ ಒಂದು ಮೂಮೆಂಟಮ್ ಕ್ಲೋಸಿಂಗ್ ಮಾಡ್ಕೊಂಡ್ರು, ಅದು ಬಿಡಿ, ಅದು ಅಚಾನಕ್ ಆಗಿ ಬರೋ ಮೂಮೆಂಟಮ್. ಅದನ್ನ ಹಿಡಿದ್ರೆ ಆಯ್ತು, ಇಲ್ದಿದ್ರೆ ಇಲ್ಲ. 3 ಗಂಟೆಗೆ ಹೋಗಿ ಲಾಸ್ ಮಾಡ್ಕೊಳ್ಳೋರು ಇರ್ತಾರೆ ಕೊನೆ ಮೂಮೆಂಟ್ ಅಲ್ಲಿ ತಗೊಂಡು, ಕರೆಕ್ಟ್ ಅಲ್ವಾ? ಅದೆಲ್ಲ ಮಾಡೋದ್ ಬೇಡ ಅಂತ ಹೇಳಿ ನಾವು ಸಿಸ್ಟಮ್ ಅನ್ನ ಆಲ್ರೆಡಿ ಕ್ಲೋಸ್ ಮಾಡಿದ್ವಿ. ಎಂಡ್ ಆಫ್ ದ ಡನ್ ಫಾರ್ ದ ಡೇ, ಸಿಸ್ಟಮ್ ಕ್ಲೋಸ್. ಹಾಗಾಗಿ ಏನಾಗುತ್ತೆ, ಯಾವುದೇ ರೀತಿಯ ಟ್ರೇಡ್ ಇಲ್ಲ, ನೋ ಮೋರ್ ಟ್ರೇಡ್ಸ್. ಎಷ್ಟು ಗಂಟೆಗೆ? 1:45ಗೆ. ಅವಾಗ್ಲೇ ಗೊತ್ತಾಯ್ತು ಮಾರ್ಕೆಟ್ ಇನ್ನೇನು ಮಾಡೋದಿಲ್ಲ ಅಂತ. ಆಡಿಯೋ ಮೆಸೇಜ್ ಅಲ್ಲಿ ಗೈಡ್ ಮಾಡಿದೀವಿ, ಕ್ಲೋಸ್, ಕರೆಕ್ಟ್ ಅಲ್ವಾ? ಸೊ ಒಬ್ಬೊಬ್ರು ನೋಡಿ, 1 ಟ್ರೇಡ್ ಮಾಡಿದ್ರು ಲಾಸ್ ಆಯ್ತು, ಇನ್ನೊಂದು ಟ್ರೇಡ್ ಮಾಡಿಲ್ಲ, ಮುಗೀತು, ಅವ್ರಿಗೆ ಪ್ರಾಫಿಟ್ ಆಗಿರಲ್ಲ. ಬಟ್ ಇದ್ದು ಮಾಡೋರಿಗೆ, ತಾಳ್ಮೆಯಿಂದ ಇದ್ದು ಮಾಡೋರಿಗೆ ಟಾರ್ಗೆಟ್ ಸಿಕ್ಕಿರುತ್ತೆ. ಸೊ ಇದು ಮಾರ್ಕೆಟಿನ ಕಂಡೀಷನ್ ಇವತ್ತು. ಸೊ ನಮ್ಮ 1 ಅವರ್ ಝೋನ್ ಇವತ್ತು ಟ್ರೇಡ್ ಅನ್ನ ಕೊಟ್ಟಿಲ್ಲ. ಸೊ ನಾಳೆಯಿಂದ 75 ಲಾಟ್ ಆಗುತ್ತೆ. 75 ಲಾಟ್ ಅಲ್ಲಿ ಟ್ರೇಡ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.